ಇಪಿಎಫ್ಒ ಉದ್ಯೋಗಿಗಳಿಗೆ 7 ಲಕ್ಷ ರೂಪಾಯಿ ವಿಮೆ ಕೊಡುಗೆ, ಅರ್ಹತೆ, ಪ್ರಯೋಜನಗಳು ಮತ್ತು ಕ್ಲೈಮ್ ಪ್ರಕ್ರಿಯೆಯನ್ನು ಪರಿಶೀಲಿಸಿ. ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ನೌಕರರ ಠೇವಣಿ ಸಂಬಂಧಿತ ವಿಮಾ ಇಡಿಎಲ್ಐ ಯೋಜನೆಯಡಿ 7 ಲಕ್ಷದವರೆಗಿನ ಜೀವ ವಿಮಾ ರಕ್ಷಣೆಯನ್ನು ನೀಡುತ್ತದೆ. ಈ ರಕ್ಷಣೆಯನ್ನು ನೌಕರರಿಂದ ಯಾವುದೇ ಹಣಕಾಸಿನ ಕೊಡುಗೆ ಇಲ್ಲದೆ ಒದಗಿಸಲಾಗುತ್ತದೆ. ಇದು ಸಂಘಟಿತ ವಲಯದ ಕಾರ್ಮಿಕರಿಗೆ ಅತ್ಯಗತ್ಯವಾದರೂ ಹೆಚ್ಚಾಗಿ ಕಡೆಗಣಿಸಲ್ಪಡುವ ಆರ್ಥಿಕ ಸುರಕ್ಷತಾ ಜಾಲವಾಗಿದೆ. ಈ ವಿಮಾ ಯೋಜನೆಯು ನೌಕರರ ಭವಿಷ್ಯ ನಿಧಿ ಮತ್ತು ವಿವಿಧ ನಿಬಂಧನೆಗಳ ಕಾಯ್ದೆ 1952ರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ನೌಕರರ ಅಕಾಲಿಕ ಮರಣದ ಸಂದರ್ಭದಲ್ಲಿ ಅವರ ಕುಟುಂಬಗಳು ಆರ್ಥಿಕವಾಗಿ ರಕ್ಷಿಸಲ್ಪಡುತ್ತವೆ ಎಂದು ಖಚಿತಪಡಿಸುತ್ತದೆ. ಇದರ ಪ್ರಯೋಜನಗಳ ಹೊರತಾಗಿಯೂ ಅನೇಕ ಉದ್ಯೋಗಿಗಳಿಗೆ ಈ ವಿಮೆಯ ಅರ್ಹತೆಯ ಬಗ್ಗೆ ತಿಳಿದಿಲ್ಲ. ಇಡಿಎಲ್ಐ ಯೋಜನೆ ಎಂದರೇನು? ಉದ್ಯೋಗಿ ಠೇವಣಿ ಸಂಬಂಧಿತ ವಿಮೆ ಇಡಿಎಲ್ಐ ಯೋಜನೆಯು ಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಇಪಿಎಫ್ಒ ಒದಗಿಸುವ ಜೀವ ವಿಮಾ ಯೋಜನೆಯಾಗಿದೆ. ಇದರ ಮುಖ್ಯ ಉದ್ದೇಶವೆಂದರೆ ಉದ್ಯೋಗಿ ತಮ್ಮ ಸೇವಾ ಅವಧಿಯಲ್ಲಿ ಅಕಾಲಿಕ ಮರಣ ಹೊಂದಿದ ಸಂದರ್ಭದಲ್ಲಿ ಅವರ ಕುಟುಂಬಗಳಿಗೆ ಆರ್ಥಿಕ ಭದ್ರತೆಯನ್ನು ನೀಡುವುದು. ಇಡಿಎಲ್ಐ ಯೋಜನೆಯ ಪ್ರಮುಖ ಲಕ್ಷಣಗಳು. ವೈಶಿಷ್ಟ್ಯ ವಿವರಣೆ. ಕವರೇಜ್ ಮೊತ್ತ ಕನಿಷ್ಠ 2.5 ಲಕ್ಷ ರೂಪಾಯಿ, ಗರಿಷ್ಠ 7 ಲಕ್ಷ ರೂಪಾಯಿ. ಕೊಡುಗೆ ಅಗತ್ಯತೆ. ಉದ್ಯೋಗಿಗಳಿಂದ ಯಾವುದೇ ಕೊಡುಗೆ ಇರುವುದಿಲ್ಲ. ಉದ್ಯೋಗದಾತರು ಪ್ರೀಮಿಯಂ ಪಾವತಿಸುತ್ತಾರೆ. ಪ್ರೀಮಿಯಂ ದರ ಮೂಲ ಮಾಸಿಕ ವೇತನದ 0.5%, ತಿಂಗಳಿಗೆ 75 ರೂಪಾಯಿಗೆ ಮಿತಿ. ಅರ್ಹತೆ. ಇಪಿಎಫ್ಒ ಅಡಿಯಲ್ಲಿ ನೋಂದಾಯಿಸಲಾದ ಎಲ್ಲ ಉದ್ಯೋಗಿಗಳು ಸ್ವಯಂಚಾಲಿತವಾಗಿ ಒಳಗೊಳ್ಳುತ್ತಾರೆ. ಅತಿಕ್ರಮಿಸುವ ನೀತಿಗಳು. ಈ ಕವರೇಜ್ ಇತರ ವೈಯಕ್ತಿಕ ವಿಮಾ ಪಾಲಿಸಿಗಳೊಂದಿಗೆ ಹಸ್ತಕ್ಷೇಪ ಮಾಡುವುದಿಲ್ಲ. ಇಡಿಎಲ್ಐ ಯೋಜನೆಯು ಉದ್ಯೋಗಿಯ ಕೊನೆಯ 12 ತಿಂಗಳ ಸರಾಸರಿ ವೇತನದ ಆಧಾರದ ಮೇಲೆ ಗಣನೀಯ ವಿಮಾ ಮೊತ್ತವನ್ನು ಒದಗಿಸುತ್ತದೆ. ಇದು ಅವರ ಅವಲಂಬಿತರಿಗೆ ಸಾಕಷ್ಟು ಆರ್ಥಿಕ ರಕ್ಷಣೆಯನ್ನು ಖಾತ್ರಿಗೊಳಿಸುತ್ತದೆ. ಇಡಿಎಲ್ಐ ಯೋಜನೆಗೆ ಅರ್ಹತಾ ಮಾನದಂಡಗಳು. ವಿಮಾ ರಕ್ಷಣೆಗೆ ಯಾರು ಅರ್ಹರು? ಇಡಿಎಲ್ಐ ಯೋಜನೆಯನ್ನು ಎಲ್ಲಾ ಇಪಿಎಫ್ ಸದಸ್ಯರಿಂದ ಯಾವುದೇ ಹೆಚ್ಚುವರಿ ಕೊಡುಗೆ ಅಗತ್ಯವಿಲ್ಲದೆ ಒಳಗೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ. ಪ್ರಮುಖ ಅರ್ಹತಾ ಮಾನದಂಡಗಳು. ಸ್ವಯಂಚಾಲಿತ ನೋಂದಣಿ. ನೌಕರರ ಭವಿಷ್ಯ ನಿಧಿ ಇಪಿಎಫ್ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟ ಎಲ್ಲ ಉದ್ಯೋಗಿಗಳು ಸ್ವಯಂಚಾಲಿತವಾಗಿ ಇಡಿಎಲ್ಐ ಯೋಜನೆಯಡಿಯಲ್ಲಿ ಒಳಗೊಳ್ಳುತ್ತಾರೆ. ಉದ್ಯೋಗದಾತರ ಕೊಡುಗೆ. ಸಂಪೂರ್ಣ ಪ್ರೀಮಿಯಂ ಅನ್ನು ಉದ್ಯೋಗದಾತರು ಪಾವತಿಸುತ್ತಾರೆ. ಇದನ್ನು ಉದ್ಯೋಗಿಯ ಮೂಲ ವೇತನದ 0.5%ರಂತೆ ಲೆಕ್ಕಹಾಕಲಾಗುತ್ತದೆ. ತಿಂಗಳಿಗೆ ಗರಿಷ್ಠ 75 ರೂಪಾಯಿವರೆಗೆ. ಇತರ ವಿಮಾ ಪಾಲಿಸಿಗಳೊಂದಿಗೆ ಯಾವುದೇ ಹಸ್ತಕ್ಷೇಪವಿಲ್ಲ. ನೌಕರರು ತಮ್ಮ ವೈಯಕ್ತಿಕ ವಿಮಾ ಪಾಲಿಸಿಗಳನ್ನು ಇಡಿಎಲ್ಐ ಪ್ರಯೋಜನಗಳಿಗೆ ತಮ್ಮ ಅರ್ಹತೆಗೆ ಧಕ್ಕೆಯಾಗದಂತೆ ನಿರ್ವಹಿಸಬಹುದು. ಇದನ್ನು ಓದಿ. ಇಪಿಎಫ್ಒ ಸುದ್ದಿ. ಇಲ್ಲಿ ಯೋಜನೆಗಾಗಿ ಯುಎಎನ್ ಸಕ್ರಿಯಗೊಳಿಸುವ ಗಡುವು ಫೆಬ್ರವರಿ 15, 2025ರವರೆಗೆ ವಿಸ್ತರಣೆ. ನಿಮ್ಮ ವಿವರಗಳನ್ನು ಹೇಗೆ ನವೀಕರಿಸುವುದು? ಈ ಒಳಗೊಳ್ಳುವ ವಿಧಾನವು ವಿವಿಧ ಕೈಗಾರಿಕೆಗಳು ಮತ್ತು ವೇತನ ಶ್ರೇಣಿಗಳ ಉದ್ಯೋಗಿಗಳಿಗೆ ಯೋಜನೆಯಡಿಯಲ್ಲಿ ರಕ್ಷಣೆ ನೀಡುವುದನ್ನು ಖಚಿತಪಡಿಸುತ್ತದೆ. ಇಡಿಎಲ್ಐ ಯೋಜನೆಯ ಪ್ರಯೋಜನಗಳು. ಇಡಿಎಲ್ಐ ಯೋಜನೆಯು ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. ಅದು ಉದ್ಯೋಗಿಗಳು ಮತ್ತು ಅವರ ಕುಟುಂಬಗಳಿಗೆ ಅಮೂಲ್ಯವಾದ ಆರ್ಥಿಕ ರಕ್ಷಣಾ ಸಾಧನವಾಗಿದೆ. 1. ಕುಟುಂಬಗಳಿಗೆ ಆರ್ಥಿಕ ಭದ್ರತೆ. ಉದ್ಯೋಗಿ ತಮ್ಮ ಉದ್ಯೋಗದ ಸಮಯದಲ್ಲಿ ನಿಧನರಾದರೆ, ನಾಮಿನಿ ಅಥವಾ ಕಾನೂನುಬದ್ಧ ಉತ್ತರಾಧಿಕಾರಿಗೆ ಒಂದು ದೊಡ್ಡ ಮೊತ್ತದ ವಿಮಾ ಪಾವತಿಯನ್ನು ಒದಗಿಸುತ್ತದೆ. ಸವಾಲಿನ ಸಮಯದಲ್ಲಿ, ವಿಶೇಷವಾಗಿ ಕಡಿಮೆ ಆದಾಯದ ಕುಟುಂಬಗಳಿಗೆ ಆರ್ಥಿಕ ರಕ್ಷಣೆಯನ್ನು ಖಚಿತಪಡಿಸುತ್ತದೆ. 2. ಉದ್ಯೋಗಿ ಕೊಡುಗೆ ಇಲ್ಲ. ಉದ್ಯೋಗಿಗಳು ಪ್ರೀಮಿಯಂಗೆ ಕೊಡುಗೆ ನೀಡುವ ಅಗತ್ಯವಿಲ್ಲ. ವಿಮಾ ರಕ್ಷಣೆಯ ಸಂಪೂರ್ಣ ವೆಚ್ಚವನ್ನು ಉದ್ಯೋಗದಾತರು ಭರಿಸುತ್ತಾರೆ. ಇದು ಉದ್ಯೋಗಿಗಳಿಗೆ ವೆಚ್ಚ ಮುಕ್ತ ಪ್ರಯೋಜನವಾಗಿದೆ. 3. ಸರಳೀಕೃತ ಕ್ಲೈಮ್ ಪ್ರಕ್ರಿಯೆ. ಕ್ಲೈಮ್ ಪ್ರಕ್ರಿಯೆಯು ನೇರವಾಗಿರುತ್ತದೆ ಮತ್ತು ವಿಳಂಬವನ್ನು ಕಡಿಮೆ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಫಲಾನುಭವಿಗಳು ಅನಗತ್ಯ ತೊಂದರೆಯಿಲ್ಲದೆ ಪಾವತಿಯನ್ನು ಪಡೆಯುವುದನ್ನು ಖಚಿತಪಡಿಸುತ್ತದೆ. 4. ಇತರ ವಿಮಾ ಪಾಲಿಸಿಗಳಿಂದ ಸ್ವಾತಂತ್ರ್ಯ. ಇಡಿಎಲ್ಐ ಯೋಜನೆಯಿಂದ ಒದಗಿಸಲಾದ ಕವರೇಜ್ ಉದ್ಯೋಗಿ ಹೊಂದಿರುವ ಯಾವುದೇ ಇತರ ವಿಮಾ ಪಾಲಿಸಿಗಳಿಗಿಂತ ಸ್ವತಂತ್ರವಾಗಿರುತ್ತದೆ. ಇಡಿಎಲ್ಐ ವಿಮೆಯನ್ನು ಹೇಗೆ ಪಡೆಯುವುದು? ಹಂತಗಳು ಮತ್ತು ದಾಖಲೆಗಳು. ಇಡಿಎಲ್ಐ ಯೋಜನೆಯಡಿಯಲ್ಲಿ ಪ್ರಯೋಜನಗಳನ್ನು ಪಡೆಯುವುದು ತುಲನಾತ್ಮಕವಾಗಿ ಸರಳ ಪ್ರಕ್ರಿಯೆಯಾಗಿದೆ, ಆದರೆ ಇದಕ್ಕೆ ಕೆಲವು ಹಂತಗಳನ್ನು ಅನುಸರಿಸುವುದು ಮತ್ತು ಅಗತ್ಯ ದಾಖಲೆಗಳನ್ನು ಒದಗಿಸುವುದು ಅಗತ್ಯವಾಗಿರುತ್ತದೆ. ಹಕ್ಕು ಸಲ್ಲಿಸುವ ಹಂತಗಳು. ಫಾರ್ಮ್ ಸಲ್ಲಿಕೆ. ನಾಮಿನಿ ಅಥವಾ ಕಾನೂನುಬದ್ಧ ಉತ್ತರಾಧಿಕಾರಿ ಫಾರ್ಮ್ 5 ಅನ್ನು ಸಂಬಂಧಿತ ಇಪಿಎಫ್ಒ ಕಚೇರಿಗೆ ಸಲ್ಲಿಸಬೇಕು. ಅಗತ್ಯವಿರುವ ದಾಖಲೆಗಳು. ಉದ್ಯೋಗಿಯ ಮರಣ ಪ್ರಮಾಣಪತ್ರ, ನಾಮನಿರ್ದೇಶನದ ಪುರಾವೆ ಅನ್ವಯಿಸಿದರೆ, ಹಕ್ಕುದಾರರ ಗುರುತಿನ ದಾಖಲೆಗಳು. ಸಲ್ಲಿಕೆ. ಭರ್ತಿ ಮಾಡಿದ ನಮೂನೆಯನ್ನು ಎಲ್ಲಾ ಪೂರಕ ದಾಖಲೆಗಳೊಂದಿಗೆ ಹತ್ತಿರದ ಇಪಿಎಫ್ಒ ಕಚೇರಿಗೆ ಸಲ್ಲಿಸಬೇಕು. ಸಂಸ್ಕರಣೆ ಮತ್ತು ಪಾವತಿ. ಕ್ಲೇಮ್ ಪರಿಶೀಲಿಸಿದ ನಂತರ, ವಿಮಾ ಪಾವತಿಯನ್ನು ಪ್ರಕ್ರಿಯೆಗೊಳಿಸಲಾಗುತ್ತದೆ ಮತ್ತು ನಾಮಿನಿ ಅಥವಾ ಕಾನೂನುಬದ್ಧ ಉತ್ತರಾಧಿಕಾರಿಗೆ ಬಿಡುಗಡೆ ಮಾಡಲಾಗುತ್ತದೆ. ಇದನ್ನು ಓದಿ. ಇಪಿಎಫ್ಒ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆಯನ್ನು ಸಿಪಿಪಿಎಸ್ ಪರಿಚಯಿಸುತ್ತದೆ. ಇಪಿಎಸ್ ಪಿಂಚಣಿದಾರರಿಗೆ ಪ್ರಮುಖ ಪರಿಹಾರ.
ಪ್ರಮುಖ ಟಿಪ್ಪಣಿ: ಉದ್ಯೋಗಿ ಯಾರನ್ನೂ ನಾಮನಿರ್ದೇಶನ ಮಾಡದಿದ್ದರೆ, ಕಾನೂನುಬದ್ಧ ಉತ್ತರಾಧಿಕಾರಿಗಳು ಉತ್ತರಾಧಿಕಾರ ಪ್ರಮಾಣಪತ್ರಗಳು ಅಥವಾ ಅರ್ಹತೆಯ ಇತರ ಮಾನ್ಯ ಕಾನೂನು ಪುರಾವೆಗಳನ್ನು ಒದಗಿಸಬೇಕಾಗುತ್ತದೆ. ಈ ಡಿಎಲ್ಐ ವಿಮಾ ರಕ್ಷಣೆಯಲ್ಲಿ ಇತ್ತೀಚಿನ ನವೀಕರಣಗಳು: ಉದ್ಯೋಗಿಗಳಿಗೆ ಆರ್ಥಿಕ ರಕ್ಷಣೆಯನ್ನು ಹೆಚ್ಚಿಸಲು ಕೇಂದ್ರೀಯ ಟ್ರಸ್ಟಿಗಳ ಮಂಡಳಿ ಸಿಬಿಟಿ ಏಪ್ರಿಲ್ 2024ರಲ್ಲಿ ಈ ಡಿಎಲ್ಐ ಯೋಜನೆಗೆ ಗಮನಾರ್ಹ ಪರಿಷ್ಕರಣೆ ಮಾಡಿತು. ಜಾರಿಗೆ ತಂದ ಬದಲಾವಣೆಗಳು: ಅಂಶ ಹಿಂದಿನ ಮೊತ್ತ ಪರಿಷ್ಕೃತ ಮೊತ್ತ 2024 ಕನಿಷ್ಠ ವಿಮಾ ಪಾವತಿ ₹6,00,000 ₹7,00,000 ಕನಿಷ್ಠ ಖಚಿತ ಪ್ರಯೋಜನ ₹2,00,000 ₹2 ಮತ್ತು 50 ಪೈಸಾ ಲಕ್ಷ. ಮೃತ ಉದ್ಯೋಗಿಗಳ ಅವಲಂಬಿತರಿಗೆ ಹೆಚ್ಚು ಆರ್ಥಿಕ ನೆರವು ನೀಡುವ ಗುರಿಯನ್ನು ಗರಿಷ್ಠ ಪಾವತಿಯನ್ನು ₹6 ಲಕ್ಷದಿಂದ ₹7 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಈ ಡಿಎಲ್ಐ ಯೋಜನೆ ಏಕೆ ಮುಖ್ಯ? ಸಾಕಷ್ಟು ವೈಯಕ್ತಿಕ ವಿಮಾ ರಕ್ಷಣೆಯನ್ನು ಹೊಂದಿರದ ಕಡಿಮೆ ಮತ್ತು ಮಧ್ಯಮ ಆದಾಯದ ಉದ್ಯೋಗಿಗಳಿಗೆ ಈ ಡಿಎಲ್ಐ ಯೋಜನೆ ವಿಶೇಷವಾಗಿ ಮಹತ್ವದ್ದಾಗಿದೆ. ಇದರ ಪ್ರಯೋಜನಗಳು ಸೇರಿವೆ: ಕುಟುಂಬಗಳಿಗೆ ಸುರಕ್ಷತಾ ಜಾಲ, ಬಿಕ್ಕಟ್ಟಿನ ಸಮಯದಲ್ಲಿ ಗಣನೀಯ ಆರ್ಥಿಕ ಬೆಂಬಲವನ್ನು ನೀಡುವುದು, ಪ್ರವೇಶಿಸುವಿಕೆ, ಹೆಚ್ಚುವರಿ ವೆಚ್ಚವಿಲ್ಲದೆ ಎಲ್ಲಾ ಇಪಿಎಫ್ ಸದಸ್ಯರನ್ನು ಸ್ವಯಂಚಾಲಿತವಾಗಿ ಒಳಗೊಳ್ಳುತ್ತದೆ, ಸುಧಾರಿತ ಆರ್ಥಿಕ ಭದ್ರತೆ, ಹೆಚ್ಚುತ್ತಿರುವ ಜೀವನ ವೆಚ್ಚವನ್ನು ನಿಭಾಯಿಸಲು ಹೆಚ್ಚಿನ ಪಾವತಿಗಳನ್ನು ಒದಗಿಸುವುದು. ಯೋಜನೆಯ ಸಂಪೂರ್ಣ ಪ್ರಯೋಜನ ಪಡೆಯಲು, ಉದ್ಯೋಗದಾತರು ತಮ್ಮ ಉದ್ಯೋಗಿಗಳು ಈ ವ್ಯಾಪ್ತಿಯ ಬಗ್ಗೆ ತಿಳಿದಿರುವುದನ್ನು ಮತ್ತು ಕ್ಲೈಮ್ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಒಂದು ನಿರ್ಣಾಯಕ ಆರ್ಥಿಕ ಸುರಕ್ಷತೆ: ಈ ಡಿಎಲ್ಐ ಯೋಜನೆಯಡಿಯಲ್ಲಿ ಇಪಿಎಫ್ಒನ ₹7,00,000 ವಿಮಾ ರಕ್ಷಣೆಯು ಉದ್ಯೋಗಿಗಳು ಮತ್ತು ಅವರ ಕುಟುಂಬಗಳಿಗೆ ಪ್ರಮುಖ ಆರ್ಥಿಕ ಸುರಕ್ಷತಾ ಜಾಲವಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರೀಮಿಯಂನ ವೆಚ್ಚವನ್ನು ಉದ್ಯೋಗದಾತರು ಭರಿಸುವುದರಿಂದ, ಉದ್ಯೋಗಿಗಳು ಯಾವುದೇ ವೈಯಕ್ತಿಕ ಕೊಡುಗೆ ಇಲ್ಲದೆ ಗಮನಾರ್ಹ ಜೀವ ವಿಮಾ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಇದನ್ನು ಓದಿ. ಇಪಿಎಫ್ಒ 3.0 ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. ಎಟಿಎಂ ಹಿಂಪಡೆಯುವಿಕೆ, ಬ್ಯಾಂಕಿಂಗ್ನಂತಹ ವೈಶಿಷ್ಟ್ಯಗಳು ಮತ್ತು ಪ್ರಮುಖ ಸುಧಾರಣೆಗಳು. ಅರ್ಹತಾ ಮಾನದಂಡಗಳು, ಪ್ರಯೋಜನಗಳು ಮತ್ತು ಕ್ಲೈಮ್ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳುವುದು ಉದ್ಯೋಗದಾತರು ಮತ್ತು ಉದ್ಯೋಗಿಗಳಿಗೆ ಅತ್ಯಗತ್ಯ. ಈ ಡಿಎಲ್ಐ ಯೋಜನೆಯ ಲಾಭವನ್ನು ಪಡೆದುಕೊಳ್ಳುವ ಮೂಲಕ, ಅನಿರೀಕ್ಷಿತ ದುರಂತಗಳ ಸಮಯದಲ್ಲಿಯೂ ಸಹ ನೌಕರರು ತಮ್ಮ ಕುಟುಂಬಗಳು ಆರ್ಥಿಕವಾಗಿ ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಬಹುದು. ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು. ಪ್ರಶ್ನೆ 1: ಈ ಡಿಎಲ್ಐ ಯೋಜನೆಗೆ ಪ್ರೀಮಿಯಂ ಅನ್ನು ಯಾರು ಪಾವತಿಸುತ್ತಾರೆ? ಪ್ರೀಮಿಯಂ ಅನ್ನು ಸಂಪೂರ್ಣವಾಗಿ ಉದ್ಯೋಗದಾತರೇ ಪಾವತಿಸುತ್ತಾರೆ. ಇದನ್ನು ಉದ್ಯೋಗಿಯ ಮೂಲ ವೇತನದ 0.5% ಲೆಕ್ಕ ಹಾಕಲಾಗುತ್ತದೆ, ತಿಂಗಳಿಗೆ ಗರಿಷ್ಠ ₹75 ವರೆಗೆ. ಪ್ರಶ್ನೆ 2: ಈ ಡಿಎಲ್ಐ ಯೋಜನೆಯು ಎಷ್ಟು ವಿಮಾ ರಕ್ಷಣೆಯನ್ನು ಒದಗಿಸುತ್ತದೆ? ಕಳೆದ 12 ತಿಂಗಳುಗಳಲ್ಲಿ ಉದ್ಯೋಗಿಯ ಸರಾಸರಿ ವೇತನವನ್ನು ಅವಲಂಬಿಸಿ, ವಿಮಾ ಮೊತ್ತವು ₹2 ಮತ್ತು 50 ಪೈಸಾ ಲಕ್ಷದಿಂದ ₹7 ಲಕ್ಷದವರೆಗೆ ಇರುತ್ತದೆ. ಪ್ರಶ್ನೆ 3: ಉದ್ಯೋಗಿಗಳು ಈ ಡಿಎಲ್ಐ ವ್ಯಾಪ್ತಿಯ ಜೊತೆಗೆ ಇತರ ವಿಮಾ ಪಾಲಿಸಿಗಳನ್ನು ಹೊಂದಬಹುದೇ? ಹೌದು, ನೌಕರರು ತಮ್ಮ ವೈಯಕ್ತಿಕ ವಿಮಾ ಪಾಲಿಸಿಗಳನ್ನು ಈ ಡಿಎಲ್ಐ ಪ್ರಯೋಜನಗಳಿಗೆ ತಮ್ಮ ಅರ್ಹತೆಯ ಮೇಲೆ ಪರಿಣಾಮ ಬೀರದಂತೆ ನಿರ್ವಹಿಸಬಹುದು. ಪ್ರಶ್ನೆ 4: ಉದ್ಯೋಗಿ ಯಾರನ್ನೂ ನಾಮನಿರ್ದೇಶನ ಮಾಡದಿದ್ದರೆ ಏನಾಗುತ್ತದೆ? ಯಾವುದೇ ನಾಮಿನಿ ಇಲ್ಲದಿದ್ದರೆ, ಕಾನೂನುಬದ್ಧ ಉತ್ತರಾಧಿಕಾರಿಗಳು ವಿಮಾ ಪಾವತಿಯನ್ನು ಪಡೆಯಲು ಉತ್ತರಾಧಿಕಾರ ಪ್ರಮಾಣಪತ್ರಗಳು ಅಥವಾ ಅರ್ಹತೆಯ ಇತರ ಕಾನೂನು ಪುರಾವೆಗಳನ್ನು ಒದಗಿಸಬೇಕು. ಪ್ರಶ್ನೆ 5: ಉದ್ಯೋಗದಾತರು ಈ ಡಿಎಲ್ಐ ಯೋಜನೆಯ ಅನುಸರಣೆಯನ್ನು ಹೇಗೆ ಖಚಿತಪಡಿಸಿಕೊಳ್ಳಬಹುದು? ಉದ್ಯೋಗದಾತರು ಉದ್ಯೋಗಿಗಳನ್ನು ಇಪಿಎಫ್ಒ ಅಡಿಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಮತ್ತು ಯೋಜನೆಯ ಮಾರ್ಗಸೂಚಿಗಳ ಪ್ರಕಾರ ಅಗತ್ಯವಿರುವ ಪ್ರೀಮಿಯಂ ಅನ್ನು ಪಾವತಿಸಬೇಕು. ಕಿಶನ ಕೃಷಿ ಮತ್ತು ಇತ್ತೀಚಿನ ಸರ್ಕಾರಿ ಉದ್ಯೋಗ ನೇಮಕಾತಿಗಳಲ್ಲಿ ಪರಿಣತಿ ಹೊಂದಿರುವ ಜ್ಞಾನವುಳ್ಳ ಬರಹಗಾರರಾಗಿದ್ದು, ಓದುಗರಿಗೆ ಮಾಹಿತಿ ನೀಡಲು ಮತ್ತು ಸಬಲೀಕರಣಗೊಳಿಸಲು ಸ್ಪಷ್ಟ ಮತ್ತು ಒಳನೋಟವುಳ್ಳ ವಿಷಯವನ್ನು ನೀಡುತ್ತಿದ್ದಾರೆ. ಈ ಡಿಎಲ್ಐ ಯೋಜನೆಯ ಪ್ರಯೋಜನಗಳು. ಈ ಡಿಎಲ್ಐ ಯೋಜನೆಯು ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. ಅದು ಉದ್ಯೋಗಿಗಳು ಮತ್ತು ಅವರ ಕುಟುಂಬಗಳಿಗೆ ಅಮೂಲ್ಯವಾದ ಆರ್ಥಿಕ ರಕ್ಷಣಾ ಸಾಧನವಾಗಿದೆ. 1. ಕುಟುಂಬಗಳಿಗೆ ಆರ್ಥಿಕ ಭದ್ರತೆ. ಉದ್ಯೋಗಿ ತಮ್ಮ ಉದ್ಯೋಗದ ಸಮಯದಲ್ಲಿ ನಿಧನರಾದರೆ, ನಾಮಿನಿ ಅಥವಾ ಕಾನೂನುಬದ್ಧ ಉತ್ತರಾಧಿಕಾರಿಗೆ ಒಂದು ದೊಡ್ಡ ಮೊತ್ತದ ವಿಮಾ ಪಾವತಿಯನ್ನು ಒದಗಿಸುತ್ತದೆ. ಸವಾಲಿನ ಸಮಯದಲ್ಲಿ, ವಿಶೇಷವಾಗಿ ಕಡಿಮೆ ಆದಾಯದ ಕುಟುಂಬಗಳಿಗೆ ಆರ್ಥಿಕ ರಕ್ಷಣೆಯನ್ನು ಖಚಿತಪಡಿಸುತ್ತದೆ. 2. ಉದ್ಯೋಗಿ ಕೊಡುಗೆ. ಇಲ್ಲ, ಉದ್ಯೋಗಿಗಳು ಪ್ರೀಮಿಯಂಗೆ ಕೊಡುಗೆ ನೀಡುವ ಅಗತ್ಯವಿಲ್ಲ. ವಿಮಾ ರಕ್ಷಣೆಯ ಸಂಪೂರ್ಣ ವೆಚ್ಚವನ್ನು ಉದ್ಯೋಗದಾತರು ಭರಿಸುತ್ತಾರೆ, ಇದು ಉದ್ಯೋಗಿಗಳಿಗೆ ವೆಚ್ಚ ಮುಕ್ತ ಪ್ರಯೋಜನವಾಗಿದೆ. 3. ಸರಳೀಕೃತ ಕ್ಲೈಮ್ ಪ್ರಕ್ರಿಯೆ. ಕ್ಲೈಮ್ ಪ್ರಕ್ರಿಯೆಯು ನೇರವಾಗಿರುತ್ತದೆ ಮತ್ತು ವಿಳಂಬವನ್ನು ಕಡಿಮೆ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಫಲಾನುಭವಿಗಳು ಅನಗತ್ಯ ತೊಂದರೆಯಿಲ್ಲದೆ ಪಾವತಿಯನ್ನು ಪಡೆಯುವುದನ್ನು ಖಚಿತಪಡಿಸುತ್ತದೆ. 4. ಇತರ ವಿಮಾ ಪಾಲಿಸಿಗಳಿಂದ ಸ್ವಾತಂತ್ರ್ಯ. ಈ ಡಿಎಲ್ಐ ಯೋಜನೆಯಿಂದ ಒದಗಿಸಲಾದ ಕವರೇಜ್ ಉದ್ಯೋಗಿ ಹೊಂದಿರುವ ಯಾವುದೇ ಇತರ ವಿಮಾ ಪಾಲಿಸಿಗಳಿಗಿಂತ ಸ್ವತಂತ್ರವಾಗಿರುತ್ತದೆ. ಈ ಡಿಎಲ್ಐ ವಿಮೆಯನ್ನು ಹೇಗೆ ಪಡೆಯುವುದು? ಹಂತಗಳು ಮತ್ತು ದಾಖಲೆಗಳು. ಈ ಡಿಎಲ್ಐ ಯೋಜನೆಯಡಿಯಲ್ಲಿ ಪ್ರಯೋಜನಗಳನ್ನು ಪಡೆಯುವುದು ತುಲನಾತ್ಮಕವಾಗಿ ಸರಳ ಪ್ರಕ್ರಿಯೆಯಾಗಿದೆ.
ಆದರೆ ಇದಕ್ಕೆ ಕೆಲವು ಹಂತಗಳನ್ನು ಅನುಸರಿಸುವುದು ಮತ್ತು ಅಗತ್ಯ ದಾಖಲೆಗಳನ್ನು ಒದಗಿಸುವುದು ಅಗತ್ಯವಾಗಿರುತ್ತದೆ. ಹಕ್ಕು ಸಲ್ಲಿಸುವ ಹಂತಗಳು. ಫಾರ್ಮ್ ಸಲ್ಲಿಕೆ. ನಾಮಿನಿ ಅಥವಾ ಕಾನೂನುಬದ್ಧ ಉತ್ತರಾಧಿಕಾರಿ ಫಾರ್ಮ್ 5 ಇಫನ್ನು ಸಂಬಂಧಿತ ಇಪಿಎಫ್ಒ ಕಚೇರಿಗೆ ಸಲ್ಲಿಸಬೇಕು. ಅಗತ್ಯವಿರುವ ದಾಖಲೆಗಳು. ಉದ್ಯೋಗಿಯ ಮರಣ ಪ್ರಮಾಣಪತ್ರ, ನಾಮನಿರ್ದೇಶನದ ಪುರಾವೆ ಅನ್ವಯಿಸಿದರೆ, ಹಕ್ಕುದಾರರ ಗುರುತಿನ ದಾಖಲೆಗಳು. ಸಲ್ಲಿಕೆ. ಭರ್ತಿ ಮಾಡಿದ ನಮೂನೆಯನ್ನು ಎಲ್ಲಾ ಪೂರಕ ದಾಖಲೆಗಳೊಂದಿಗೆ ಹತ್ತಿರದ ಇಪಿಎಫ್ಒ ಕಚೇರಿಗೆ ಸಲ್ಲಿಸಬೇಕು. ಸಂಸ್ಕರಣೆ ಮತ್ತು ಪಾವತಿ. ಕ್ಲೇಮ್ ಪರಿಶೀಲಿಸಿದ ನಂತರ ವಿಮಾ ಪಾವತಿಯನ್ನು ಪ್ರಕ್ರಿಯೆಗೊಳಿಸಲಾಗುತ್ತದೆ ಮತ್ತು ನಾಮಿನಿ ಅಥವಾ ಕಾನೂನುಬದ್ಧ ಉತ್ತರಾಧಿಕಾರಿಗೆ ಬಿಡುಗಡೆ ಮಾಡಲಾಗುತ್ತದೆ. ಇದನ್ನು ಓದಿ ಇಪಿಎಫ್ಒ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆಯನ್ನು ಸಿಪಿಪಿಎಸ್ ಪರಿಚಯಿಸುತ್ತದೆ. ಇಪಿಎಸ್ ಪಿಂಚಣಿದಾರರಿಗೆ ಪ್ರಮುಖ ಪರಿಹಾರ. ಪ್ರಮುಖ ಟಿಪ್ಪಣಿ. ಉದ್ಯೋಗಿ ಯಾರನ್ನೂ ನಾಮನಿರ್ದೇಶನ ಮಾಡದಿದ್ದರೆ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಉತ್ತರಾಧಿಕಾರ ಪ್ರಮಾಣಪತ್ರಗಳು ಅಥವಾ ಅರ್ಹತೆಯ ಇತರ ಮಾನ್ಯ ಕಾನೂನು ಪುರಾವೆಗಳನ್ನು ಒದಗಿಸಬೇಕಾಗುತ್ತದೆ. ಈ ಡಿಎಲ್ಐ ವಿಮಾ ರಕ್ಷಣೆಯಲ್ಲಿ ಇತ್ತೀಚಿನ ನವೀಕರಣಗಳು. ಉದ್ಯೋಗಿಗಳಿಗೆ ಆರ್ಥಿಕ ರಕ್ಷಣೆಯನ್ನು ಹೆಚ್ಚಿಸಲು ಕೇಂದ್ರೀಯ ಟ್ರಸ್ಟಿಗಳ ಮಂಡಳಿ ಸಿಬಿಟಿ ಏಪ್ರಿಲ್ 2024ರಲ್ಲಿ ಈ ಡಿಎಲ್ಐ ಯೋಜನೆಗೆ ಗಮನಾರ್ಹ ಪರಿಷ್ಕರಣೆ ಮಾಡಿತು. ಜಾರಿಗೆ ತಂದ ಬದಲಾವಣೆಗಳು. ಅಂಶ ಹಿಂದಿನ ಮೊತ್ತ ಪರಿಷ್ಕೃತ ಮೊತ್ತ 2024. ಕನಿಷ್ಠ ವಿಮಾ ಪಾವತಿ 6 ಲಕ್ಷ ರೂಪಾಯಿ 7 ಲಕ್ಷ ರೂಪಾಯಿ. ಕನಿಷ್ಠ ಖಚಿತ ಪ್ರಯೋಜನ 2 ಲಕ್ಷ ರೂಪಾಯಿ 2 ರೂಪಾಯಿ ಮತ್ತು 50 ಪೈಸಾ ಲಕ್ಷ. ಮೃತ ಉದ್ಯೋಗಿಗಳ ಅವಲಂಬಿತರಿಗೆ ಹೆಚ್ಚು ಆರ್ಥಿಕ ನೆರವು ನೀಡುವ ಗುರಿಯನ್ನು ಗರಿಷ್ಠ ಪಾವತಿಯನ್ನು 6 ರೂಪಾಯಿ ಲಕ್ಷದಿಂದ 7 ರೂಪಾಯಿ ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಈ ಡಿಎಲ್ಐ ಯೋಜನೆ ಏಕೆ ಮುಖ್ಯ? ಸಾಕಷ್ಟು ವೈಯಕ್ತಿಕ ವಿಮಾ ರಕ್ಷಣೆಯನ್ನು ಹೊಂದಿರದ ಕಡಿಮೆ ಮತ್ತು ಮಧ್ಯಮ ಆದಾಯದ ಉದ್ಯೋಗಿಗಳಿಗೆ ಈ ಡಿಎಲ್ಐ ಯೋಜನೆ ವಿಶೇಷವಾಗಿ ಮಹತ್ವದ್ದಾಗಿದೆ. ಇದರ ಪ್ರಯೋಜನಗಳು ಸೇರಿವೆ. ಕುಟುಂಬಗಳಿಗೆ ಸುರಕ್ಷತಾ ಜಾಲ, ಬಿಕ್ಕಟ್ಟಿನ ಸಮಯದಲ್ಲಿ ಗಣನೀಯ ಆರ್ಥಿಕ ಬೆಂಬಲವನ್ನು ನೀಡುವುದು. ಪ್ರವೇಶಿಸುವಿಕೆ. ಹೆಚ್ಚುವರಿ ವೆಚ್ಚವಿಲ್ಲದೆ ಎಲ್ಲಾ ಇಪಿಎಫ್ ಸದಸ್ಯರನ್ನು ಸ್ವಯಂಚಾಲಿತವಾಗಿ ಒಳಗೊಳ್ಳುತ್ತದೆ. ಸುಧಾರಿತ ಆರ್ಥಿಕ ಭದ್ರತೆ. ಹೆಚ್ಚುತ್ತಿರುವ ಜೀವನ ವೆಚ್ಚವನ್ನು ನಿಭಾಯಿಸಲು ಹೆಚ್ಚಿನ ಪಾವತಿಗಳನ್ನು ಒದಗಿಸುವುದು. ಯೋಜನೆಯ ಸಂಪೂರ್ಣ ಪ್ರಯೋಜನ ಪಡೆಯಲು ಉದ್ಯೋಗದಾತರು ತಮ್ಮ ಉದ್ಯೋಗಿಗಳು ಈ ವ್ಯಾಪ್ತಿಯ ಬಗ್ಗೆ ತಿಳಿದಿರುವುದನ್ನು ಮತ್ತು ಕ್ಲೈಮ್ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಒಂದು ನಿರ್ಣಾಯಕ ಆರ್ಥಿಕ ಸುರಕ್ಷತೆ. ಈ ಡಿಎಲ್ಐ ಯೋಜನೆಯಡಿಯಲ್ಲಿ ಇಪಿಎಫ್ಒನ 7 ಲಕ್ಷ ರೂಪಾಯಿ ವಿಮಾ ರಕ್ಷಣೆಯು ಉದ್ಯೋಗಿಗಳು ಮತ್ತು ಅವರ ಕುಟುಂಬಗಳಿಗೆ ಪ್ರಮುಖ ಆರ್ಥಿಕ ಸುರಕ್ಷತಾ ಜಾಲವಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರೀಮಿಯಂನ ವೆಚ್ಚವನ್ನು ಉದ್ಯೋಗದಾತರು ಭರಿಸುವುದರಿಂದ ಉದ್ಯೋಗಿಗಳು ಯಾವುದೇ ವೈಯಕ್ತಿಕ ಕೊಡುಗೆ ಇಲ್ಲದೆ ಗಮನಾರ್ಹ ಜೀವ ವಿಮಾ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಅರ್ಹತಾ ಮಾನದಂಡಗಳು, ಪ್ರಯೋಜನಗಳು ಮತ್ತು ಕ್ಲೈಮ್ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳುವುದು ಉದ್ಯೋಗದಾತರು ಮತ್ತು ಉದ್ಯೋಗಿಗಳಿಗೆ ಅತ್ಯಗತ್ಯ. ಈ ಡಿಎಲ್ಐ ಯೋಜನೆಯ ಲಾಭವನ್ನು ಪಡೆದುಕೊಳ್ಳುವ ಮೂಲಕ ಅನಿರೀಕ್ಷಿತ ದುರಂತಗಳ ಸಮಯದಲ್ಲಿಯೂ ಸಹ ನೌಕರರು ತಮ್ಮ ಕುಟುಂಬಗಳು ಆರ್ಥಿಕವಾಗಿ ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಬಹುದು.